ಇದಕ್ಕೆ ಇದಂತ ಇತಿಹಾಸ ಬಂದು 700 ವರ್ಷಗಳ ಹಿಂದಿರುವ ಒಂದು ಇತಿಹಾಸ. ಇದು ಮದ್ದುಗುಂಡುಗಳನ್ನ ಶೇಖರಣೆ ಮಾಡುವಂತ ಜಾಗ, ಮತ್ತೆ ಗನ್ಗಳಿಗೆ ಮದ್ದುಗುಂಡುಗಳನ್ನ ತುಂಬಿಸಿ ಅದು ಇಲ್ಲಿಂದ ಸರ್ವೈಸ್ ಮಾಡ್ತಾ ಇರುವಂತ ಜಾಗ. ಇದು ಕೆರೆ ನೋಡ್ತಾ ಇದ್ದೀರಾ ನೀವು, ಕೆರೆ ಕಾಣಿಸ್ತಾ ಇದೆ. ವಾವ್, ಈ ಕೋಟೆನ ಕೆತ್ಕೊಂತ ಪ್ರಯತ್ನ ಮಾಡೋಣ, ಇಲ್ಲಿ ಇತಿಹಾಸ ಮತ್ತೆ ಹಿನ್ನೆಲೆನ ತಿಳ್ಕೊಳ್ಳೋಣ. ಬನ್ನಿ ಈ ಗುಮ್ಮನಾಯಕನ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಎಕ್ಸ್ಪ್ಲೋರ್ ಈ ವರ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತಿದ್ದೀನಿ ಗುಮ್ಮನಾಯಕನ ಪಾಳ್ಯ, ಗುಮ್ಮನಾಯಕನ ಫೋರ್ಟ್ ಅಂತ ಹೇಳಿ ಬಾಗೇಪಲ್ಲಿಯಿಂದ ಒಂದು 35 ಕಿಲೋಮೀಟರ್ ದೂರ ಆಗುತ್ತೆ. ಒಂದು ಯುನಿಕ್ ಆಗಿರೋ ಪ್ಲೇಸು, ತುಂಬ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಇದಂಥ ಇತಿಹಾಸ ಬಂದು 700 ವರ್ಷಗಳ ಹಿಂದಿರುವ ಒಂದು ಇತಿಹಾಸ. ನೀವು ನೋಡ್ತಾ ಇರ್ಬೋದು ಫೋರ್ಟ್ ಎಷ್ಟು ಯುನಿಕ್ ಆಗಿದೆ ಅಂತ ಅಂದ್ಬಿಟ್ಟು. ಇದ್ರ ಇತಿಹಾಸನ ಮತ್ತೆ ಇದ್ರದ್ದು ಹಿನ್ನೆಲೆಯನ್ನ ತಿಳ್ಸ್ಕೊಂಡ್ ಕೊಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನಮ್ಮಲ್ಲಿರುವಂತ ಒಂದು ಇತಿಹಾಸನ ತಿಳ್ಕೊಂಡ್ಬರ್ಬೇಕು ಅಂದ್ರೆ ಈ ಕೋಟೆಗಳನ್ನ ಕೆದ್ಕೋಬೇಕು. ಈ ಕೋಟೆನ ಕೆತ್ಕೊಂತ ಪ್ರಯತ್ನ ಮಾಡೋಣ, ಇದ್ರ ಇತಿಹಾಸ ಮತ್ತೆ ಹಿನ್ನೆಲೆನ ತಿಳ್ಕೊಳ್ಳೋಣ. ಬನ್ನಿ ಈ ಗುಮ್ಮನಾಯಕನ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಇದು ಎಂಟ್ರೆನ್ಸು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಗಾಡಿ ನಿಲ್ಸಿದ್ದೀನಿ. ಇಲ್ಲಿ ಹೋಗಕ್ಕೆ ಯಾವುದೇ ತರನಾದ ಒಂದು ಜಾಗ ಇಲ್ಲ, ನಾವು ಜಾಗ ಮಾಡ್ಕೊಂಡು ಹೋಗ್ಬೇಕು. ಬಟ್ ಹೋಗಕ್ಕಿಂತ ಮುಂಚೆ ಇಲ್ಲೊಂದು ಜಸ್ಟ್ ಹಿಂಗೆ ತಿರುಗಿ ನೋಡಿದೆ, ಇಲ್ಲೊಂದು ಗುಡಿ ತರ ಏನೋ ಕಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿದೆ, ಕೆತ್ತನೆಗಳೆಲ್ಲ ಚೆನ್ನಾಗಿದೆ, ಬಟ್ ಉಳಿಸ್ಕೊಂಡಿಲ್ಲ. ಅದೇ ಮೇನ್ ಬೇಜಾರಿನ ಸಂಗತಿ. ಹಿಂಗೆ ನೋಡ್ತಿರ್ಬೋದು, ಇಲ್ಲೆಲ್ಲ ಪಾಳು ಬಿದ್ದು ಹೋಗಿದೆ ಎಲ್ಲಾನು. ಇವಾಗ ಇಲ್ಲಿ ಹತ್ತಕ್ಕೆ ಜಾಗ ಇಲ್ವಂತೆ, ಹತ್ತಕ್ಕೆ ಜಾಗ ಮಾಡ್ಕೊಂಡು ನಾವು ಇವಾಗ ಹತ್ಬೇಕು. ನಾವು ಇವಾಗ ಯಾರು ಇಲ್ಲ, ಇಡೀ ಕೋಟೆಗೆ ನಾನು ಒಬ್ಬನೇ ರಾಜ ಇದ್ದಂಗಿದ್ದೀನಿ. ತೋರಿಸ್ತೀನಿ ಬನ್ನಿ, ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ. ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ. ಕೋಟೆನ ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಾನು ಇವಾಗ 9 ಮತ್ತು 10ನೇ ಶತಮಾನದಲ್ಲಿ ನಿರ್ಮಿಸಲಾದಂಥ ಕೋಟೆ ಅಂತ ಹೇಳ್ತಾ ಇದ್ದಾರೆ. ಈ ಕೋಟೆ, ಈ ಬಂಡೆಕಲ್ಗಳೇನು ನೋಡ್ತಾ ಇದ್ದೀರಾ, ಬಂಡೆಕಲ್ಗಳಿಂದ ಒಳಗಡೆಯಿಂದ ಒಂದು ಕೊಳ ಬರುತ್ತೆ. ಅದು ನೋಡ್ತಾ ಇರ್ಬೋದು ಎಷ್ಟು ದುರ್ಗಮವಾಗಿದೆ. ಕೋಟೆಯ ಮೇಲ್ಗಡೆಯಿಂದ ಒಂದು ಸಣ್ಣ ನೋಟ. ನೀವು ನೋಡ್ತಿರ್ಬೋದು, ಕೋಟೆಯ ಹತ್ತಿರದಲ್ಲೇ ಏನೋ ಕಟ್ಕೊಂಡಿದ್ದಾರೆ, ಸಂಕೀರ್ಣ ಥರ, ಕಾಂಪ್ಲೆಕ್ಸ್ ಥರನೋ ಇಲ್ಲ ಫುಡ್ ಸ್ಟೋರೇಜ್ ಥರನೋ ಮಾಡಿದ್ದಾರೆ. ಅಲ್ಲೊಂದು ವೇ ಕಾಣಿಸ್ತಿದೆ ನಿಮಗೆ, ನೋಡ್ತಾ ಇರ್ಬೋದು. ನೋಡಿ ಕೋಟೆ ಎಂಟ್ರೆನ್ಸ್ನ ಹೇಗೆ ಕಟ್ಟಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸ್. ಇದು ಇನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ನಾನು ಮೇಲಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಕೋಟೆನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ.
ಹತ್ತೋದು ಭಾಳ ಈಸಿ ಇಲ್ಲ, ದಾರಿ ಕೂಡ ಅಷ್ಟು ಕಷ್ಟನೇ. ಹಾಂ, ಅರ್ಧ ಹತ್ತಿದ್ದೀವಿ, ಇನ್ನೂ ಅರ್ಧ ಹತ್ತಬೇಕು. ಮಹೇಶ್ ಅಂತ ಮುರುಳಿ ಅಂತೇಳಿ ಇಲ್ಲಿನ ಲೋಕಲ್ಸಲ್ಲಿ ಸಿಕ್ಕಿದ್ದಾರೆ. ನಾನು ಬಂದಿದ್ದ ಜಾಗ ದಾರಿ ಅದೇನೆ. ತುಂಬ ಕೆರೆಗಳಿದೆ ನೋಡಿ, ಅಲ್ಲಿ ನೋಡ್ತಿರೋದು ಅಲ್ಲೊಂದು ಕೆರೆ ಇದೆ, ಇಲ್ಲೊಂದು ಕೆರೆ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸಸ್. ಇನ್ನು ಅಲ್ಲಿ ಹೋಗ್ಬೇಕು ಪೀಕಿಗೆ. ಸ್ನೇಹಿತರೆ, ಇದು ಏನ್ ನೋಡ್ತಾ ಇದ್ದೀರಾ ನೀವು ಇವಾಗ, ಇದು ಮದ್ದು ಗುಂಡುಗಳನ್ನ ಶೇಖರಣೆ ಮಾಡುವಂತ ಜಾಗ. ಮತ್ತೆ ಗನ್ಗಳಿಗೆ ಮದ್ದು ಗುಂಡುಗಳನ್ನ ತುಂಬಿಸಿ ಅದು ಇಲ್ಲಿಂದ ಸರಬರಾಜು ಮಾಡ್ತಾ ಇರುವಂತ ಜಾಗ ಇದು. ಕೋಟೆಗೆ ಎಂಟ್ರೆನ್ಸ್ ಎಲ್ಲ ಇಟ್ಟಿದ್ದಾರೆ. ಹಂಗೆ ಲೋಡ್ ಮಾಡಿ ಹಿಂಗೆ ಬರುವಂತ ಶತ್ರುಗಳಿಗೆ ಹಂಗೆ ಡಮ್ 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 ಅಂತ ಹೊಡೆಯೋದು. ಅದೇ ತುದಿನಲ್ಲಿ. ಓಕೆ, ಅದೇ ವರ್ಷದ 365 ದಿನನೂ ಇರುತ್ತೆ. ಬಟ್ ಎಲ್ಲಿಂದ ಬರ್ತಾ ಇದೆ ಏನು ಅಂತ ಹೇಳಿ, ಬಟ್ ಎಲ್ಲಿಂದ ಬರ್ತಾ ಇದೆ ನೀರು? ಕೆಳಗಡೆ ಕೋಟೆ ಇದೆಲ್ಲ, ಇವರಿಗೆಲ್ಲ ನೀರು ಇಲ್ಲಿಂದಾನೆ ಸಪ್ಲೈ. ಓಕೆ, ಬಟ್ ಉಳಿಸ್ಕೊಂಡಿಲ್ಲ ಮೇಲ್ಗಡೆ ಎಷ್ಟಿದೆ ಅಂದ್ರೆ ಇನ್ನ ಒಂದು 5-6 ಇದೆ ಇಂಥವು. ಅದಿನ್ನ ಏನ್ ಸೋರಿ ಗೊತ್ತಾ, ಅಲ್ಲೊಂದು ಎಳೆ ಅಡಿಕೆ ಅಂತದೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮೀ ದೊನೆ ಅಂತ ಇದೆ. ಅಲ್ಲಿಟ್ರೆ ಅದ್ರ ಕೆಳಗಡೆ ಒಂದು ದೇವಸ್ಥಾನ ಕೆರೆ ಇದೆ, ದೇವಸ್ಥಾನದ ಹತ್ರ, ಅಲ್ಲಿ ಬರುತ್ತೆ ಅಂತ. ಇಲ್ಲಿ ಬಿಟ್ರೆ ಅಲ್ಲಿ ಬರುತ್ತೆ ಅಂತ ಹೇಳಿ ಬಂದ್ರೆ ನಮ್ ಅನ್ಕೊಂಡಿದ್ದು ಆಗಿದೆ ಅಂತ ಹೇಳಿ. ಬರ್ತಾ ಇದೆಯಾ ಅದು? ಬರ್ತಾ ಈಗಿಲ್ಲ, ತಗೊಂಡೆ ಅಲ್ಲೇ ನಡಿ, ನಮ್ ಬಾವಿ ತೋರಿಸ್ತಾರೆ ಪಕ್ಕದಲ್ಲೇ. ಇದೊಂದು ಕಲ್ಬಾವಿ ಅಂತ ಹೆಸರು. ಕಲ್ಬಾವಿ? ಕಲ್ಲಬಾವಿ, ಕಳ್ಳಬಾವಿ. ಅದು ಎಷ್ಟು ಹಾಳ ಇದೆ ಏನು ಅಂತ ಒಂದು 3 ದಿವಸ 4 ಇಂಜಿನ್ ಎಲ್ಲ ಇಟ್ಟು ಹೊಡೆದಿದ್ದಾರೆ. ಒಂಚೂರು ನೀರು ಕಮ್ಮಿ ಆಗಿಲ್ಲ ಇದರಲ್ಲಿ. ಅದೇನು ರಾಜರು ಅಲ್ಲಿಂದ ಬಿದ್ದ್ಬಿಟ್ಟು ಹಿಂಗಾರೆಲ್ಲ ಆಗ್ಬಿಟ್ಟು ಬಿದ್ದ್ಬಿಟ್ಟಿದ್ದಾರೆ. ಅಯ್ಯೋ, ಮಂಗಗಳೆಲ್ಲ ಹಂಗಿದಾವೆ. ನೋಡಿ, ಯಾರಾದ್ರೂ ಇಳಿಯಕ್ ಟ್ರೈ ಮಾಡಿದಾರೆ ಇದ್ರೊಳಗಡೆ? ಇಳಿಯಕ್ಕೂ ಆಗಲ್ಲ. ಅದರಲ್ಲಿ 3-4 ಇಂಜಿನ್ ಇಟ್ಬಿಟ್ಟು ಆಯಿಲ್ ಇಂಜಿನ್ ದೊಡ್ಡದು ನೀರು ಹೊಡೆದಿದ್ದಾರೆ 3 ದಿವಸ ಕಂಟಿನ್ಯೂಸ್. 1 ಇಂಚು ಕಮ್ಮಿ ಆಗಿಲ್ಲ. ಮತ್ತೆ ಇದು ದಾರ, ಟೈಕ್ ದಾರ ಬಿಟ್ಟು ಚೆಕ್ ಮಾಡವ್ರೆ. ಓಕೆ, ಅದೂನು ಎಷ್ಟಿದೆಯಾ ಏನ್ ಆಳ ಅಂತ, ಎಷ್ಟು ಬಿಟ್ರು ಆಳ ಸಿಕ್ಕಿಲ್ಲ. ಹಂಗೆ ಅಂದ್ರೆ ಇವಾಗ ಯಾರೋ ಅಟ್ಯಾಕ್ ಮಾಡಕ್ ಬಂದಾಗ ಪ್ರಾಣ ಇದು ಅವ್ರಿಂದ ಏನು ಸಾಯ್ಬೇಕು ಅಂತ ಅಂದ್ಬಿಟ್ಟು ಅವರೇ ಬಿದ್ದಿದ್ದಾರೆ ಅಂತನಾ? ಅಲ್ಲಿ ನಮ್ಮ ಟ್ರೆಜರಿ ಎಲ್ಲ ವೇಸ್ಟ್ ಆಗೋಗುತ್ತೆ, ಬೇರೆಯವ್ರು ತಗೊಂಡ್ ಹೋಗ್ಬಿಡ್ತಾರೆ ಅಂತ ಈ ಬಾವಿಗೆ ಹಾಕ್ಬಿಟ್ಟು ಅವರು ಇದು ಮಾಡ್ಕೊಂಡಿದ್ದಾರೆ ಅಂತ ಸ್ಟೋರಿ. ಓಕೆ ಓಕೆ, ಹಂಗಾದ್ರೆ ಅದೇ ಅದಕ್ಕೋಸ್ಕರನೇ ಇವಾಗ ಅದ್ರೊಳಗಡೆ ಇರೋ ನಿಧಿ ಸಿಗ್ಬೇಕು ಅಂತಾನೆ ಪ್ರಯತ್ನ ಪಟ್ಟಿರ್ತಾರಲ್ಲ? ಪಟ್ಟಿರ್ತಾರೆ, ಬಟ್ ಸಿಕ್ಕಿಲ್ಲ. ಅದು ಇದ್ರಲ್ಲಿ ಇದೆಷ್ಟು ಹಾಳ ಇದೆ ಏನು ಅಂತ ಗೊತ್ತಾಗಿಲ್ಲ ಇಷ್ಟೊತ್ತಿಗೆ. ಇಲ್ಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಿರೋದು ಅಥವಾ ಸತ್ತಿರೋದು, ಜಾರಿಗೆ ಬಿದ್ದು ಸತ್ತಿರೋದು ಆತರ ಸ್ಟೋರಿಗಳೇನಿಲ್ಲ. ಇನ್ನು ಒನ್ ಡೇ ಪಿಕ್ನಿಕ್ಗೆ ಹುಡುಗರೆಲ್ಲ ಬಂದು ತೋರಿಸ್ತಾರೆ ಇದನ್ನ, ಒನ್ ಡೇ ಪಿಕ್ನಿಕ್ ಪ್ಲೇಸ್ ಅಂತ. ಓಕೆ, ಸಖತ್ತಾಗಿದೆ. ಮೇಲೆ ಸ್ಟೆಪ್ಸ್ ಇದೆ, ಹತ್ಬೋದು ಅದ್ರ ಮೇಲೆ ಹತ್ತಿ ಅದೆಲ್ಲ ವ್ಯೂ. ಅಂದ್ರೆ ಅದು ಯುವರಾಣಿ ಇರ್ತದಂತ ಜಾಗ, ಇಲ್ಲಿ ರಾಜರು ಇರ್ತಿದ್ರು, ಅಲ್ಲಿಂದ ಕನೆಕ್ಷನ್ ಇಲ್ಲೆಲ್ಲ ಇದಾವೆ. ಇನ್ನ ಅವೆಲ್ಲ ಮಾಡಿದಿಲ್ಲ. ಓಕೆ, ಬಿದೋಗಿದೆಯಲ್ಲ ಅದ್ರ ಪಕ್ಕದಲ್ಲಿರೋದು ಒಂಥರ ಮೆಡಿಸಿನ್ ಹಾಸ್ಪಿಟಲ್. ಬಿದೋಗಿದೆಯಲ್ಲ ಬಿಲ್ಡಿಂಗ್, ಅದೆಲ್ಲ ಸ್ಟೆಪ್ಸ್ ಎಲ್ಲ ಹಂಗೆ ಇದೆ ಅದೆಲ್ಲ. ಓಕೆ ಓಕೆ, ಅವೆಲ್ಲ ಮಾಡಿರ್ತಾರಲ್ಲ ಅದೆಲ್ಲ ಹಂಗೆ ಇದೆ. ಇವಾಗ ಗುಮ್ಮ ನಾಯಕನ ಕೋಟೆ ಅಂತ ಇದೆಯಲ್ಲ, ಈ ಗುಮ್ಮ ನಾಯಕ ಯಾರು? ಅವರು ಪಾಳೆಗಾರರು. ಓಕೆ, ಅದೇ ಹೇಳ್ತಿಲ್ವಾ, ಗುಮ್ಮನಾಯಕನವರು ಅದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿರೋ ರಾಜರು. ಓಕೆ, ಇವ್ರಿಗೂ ಅವ್ರಿಗೂ ಇದೆ ಅಂತ ಲಿಂಕ್. ಸಾಮಂತರ ರಾಜರ? ಸಾಮಂತ ರಾಜರು ಗುಮ್ಮನಾಯಕನವರು ಪಾಳೆಗಾರರು. ಹಂಗಾರೆ ಇಡೀ ಕರ್ನಾಟಕಕ್ಕೆ ವಿಜಯನಗರ ಸಾಮ್ರಾಜ್ಯ ಎಲ್ಲರೂ ಸಾಮಂತರೇ ಆಗಿರ್ತಾರಲ್ಲ?
ದೇವಸ್ಥಾನ ಏನಿದು? ನರಸಿಂಹಸ್ವಾಮಿ, ಕದ್ರಿ ನರಸಿಂಹಸ್ವಾಮಿ ಅಂತ ಓಕೆ ಕೇಳಿದ್ದೀರಾ? ಆ ದೇವ್ರು ಅಂದ್ರ ಅಂದ್ರೆ ಅದು ನರಸಿಂಹಸ್ವಾಮಿ ಅಂತ ದೇವ್ರು, ಅದು ಫೇಮಸ್ ಅಲ್ಲ. ಅದೇ ದೇವ್ರ ಹೆಸರಲ್ಲಿ ಇಲ್ಲೊಂದು ದೇವಸ್ಥಾನ. ಎಲ್ಲ ಪೂಜೆಗಳು ನಡೀತಾ ಇತ್ತು ಓಕೆ ಚೆನ್ನಾಗಿ. ನೋಡ್ತೀನಿ